ಇವ್ರಿಗೆಲ್ಲ ಕಾಚಾ ಇರ್ಲಿಲ್ಲ ರೀ. ಈ ಹುಡುಗರಿಗೆ ಕಾಚ ಹಾಕ್ದು ನಾನು ಆಗ 4 ಕಾಣಿ ಒಂದು ಕಾಚ ಎಲ್ಲ ಬಿಚ್ಕೊಂಡು ಓಡಾಡ್ತಿದ್ರು ಹುಡುಗರು ದೊಡ್ಡವರಲ್ಲ ಇವರು. ಆ ಮುನ್ನಾರಾಯಣ ಅಂತ ಒಬ್ಬನಿದ್ದ ಬನ್ನೇರ್ಗಡ್ದೆ, ಆ ಮುನ್ನಾರಾಯಣ ಅಂತ ಅವನು ಕಾಚ ತಂದು ಕೊಟ್ಟ. ಇವನಿಗೆ ನಾನು ಹೇಳ್ತೀನಿ, 200 ರೂಪಾಯಿಗೆ ಮನೆಗೆ ಬಂದ ರಿಸರ್ವಾಯರ್ ಸ್ಟ್ರೀಟ್ ಅಲ್ಲಿ ಇತ್ತು. 200 ರೂಪಾಯಿ ಹೆಂಚಿನ ಮನೆ. ಇಲ್ಲಿ ನಮ್ಮ ಎಂ ಚಂದ್ರಶೇಖರ್ ಪಾಪ ದಣಿ ಇಲ್ಲಿ ಬಸವನಗುಡಿಯಾಗ ಒಂದು ಹೆಂಚಿನ ಮನೆಯಾಗಿದ್ರು. ಹೇಳ್ಬಾರ್ದು, ನೋವಿನಿಂದ ಹೇಳ್ತೀನಿ. ಅಕ್ಕಿ ಕೊಟ್ಟವು, ಬಹಳ ಮಕ್ಳಿತ್ತು ನಿಮ್ಗೆ, ಹೆಣ್ಣು ಗಂಡು ಮಕ್ಕಳು, ಓದಿರೋ ಡಿಪ್ಲೊಮೊ, ಮಾಡ್ತಿದ್ದು ಪೀಸ್ ಕಾಂಟ್ರಾಕ್ಟು, ಮಾತಾಡ್ತಿದ್ದು ಪೀಸ್ ಕಾಂಟ್ರಾಕ್ಟ್ ಮಾಡ್ತಿದ್ದು, ದೊಡ್ಡ ಕಾಂಟ್ರಾಕ್ಟ್ ಅಲ್ಲ. ಏನೋ ಬಂತು, ಏನೋ ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟು. ದೇಶದಲ್ಲಿ ಹಲವಾರು ಸಮಸ್ಯೆ ಎದುರಿಸ್ತಾ ಇದ್ದೇವೆ. ಈಗ ನೀವು ಹೇಳಿದ್ರಿ KSRTC ಬಸ್ಸಿನ ಸಮಸ್ಯೆಗಳೇ ಹೇಳಿದ್ರಿ. ಸರ್ಕಾರಕ್ಕೆ ಟನ್ಗಟ್ಟಲೆ ಸಮಸ್ಯೆಗಳು ಸರ್ಕಾರದ ಮುಂದೆ ಇದೆ, ಟನ್ಗಟ್ಟಲೆ. ಅವನ್ನ ಸರಿಪಡಿಸದೆ ಭಗವದ್ಗೀತೆ ಪಾಠ ಮಾಡ್ತೀವಿ, ಅದು ಮಾಡ್ತೀವಿ, ಇದರಿಂದ ಹೊಟ್ಟೆ ತುಂಬ್ತದೆ. ನಾನು ಇವತ್ತು ಯಾವ್ದು ಬೆಳಗ್ಗೆ ಒಂದು ಬುಕ್ ಓದ್ತಾ ಇದ್ದೆ, ಆನ್ಸೆಂಟ್ ಕಲ್ಚರ್ ಅಂತ ಹೇಳಿ, ಇಂಡಿಯಾ ದೇಶದ ಈ ವರ್ಲ್ಡಿನ ಒಂದು ಬುಕ್ ಓದ್ತಾ ಇದ್ದೆ, ಕಾರಲ್ಲೇ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮೊದಲನೇ ಪ್ರಶ್ನೆನೇ, ನಾನು ಯಾರು, ನಾನು ಹೇಗೆ ಬಂದೆ, ನಾವು ಯಾರು ಅಂತಕ್ಕಂಥ ಪ್ರಶ್ನೆ ಹಾಕೊಂಡಾಗ ನಮ್ಗೆ ಉತ್ತರ ಇಲ್ಲ. ನಾವು ಎಲ್ಲಿ ಹೋಗ್ತೀವಿ ಮುಂದೆ, ಇರೋರಿಗೆ ನಮ್ಮ ಹಣೆ ಬರ ಏನು, ಹೋದ ಮೇಲೇನು, ಯಾರಿಗೂ ಯಾವುದು ಶಾಶ್ವತ ಇಲ್ಲ. ಬಿಜೆಪಿಯ ಪಕ್ಷಕ್ಕೆ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಜನತೆಯ ಸಮಸ್ಯೆಗಳು, ಕೇಂದ್ರದಲ್ಲೂ ಅಷ್ಟೇ, ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲಿ ಇವತ್ತು ನಾವು ಕಾಣ್ತಾ ಇಲ್ಲ. ಭಾವನಾತ್ಮಕವಾದಂಥ ವಿಷಯಗಳನ್ನು ಮುಂದಿಟ್ಟುಕೊಂಡು ಇವತ್ತು ನಡೀತಾ ಇರತಕ್ಕಂಥದ್ದು ದೇಶ. ಜನಗಳ ಸತ್ರೇನು, ಜನಗಳ ಹಸುವಾದ್ರೇನು, ಮಕ್ಕಳಿಗೆ ವಿದ್ಯೆ ಕೊಡದೇ ಇದ್ರೇನು, ಅದು ಯಾವುದೋ ಅದರ ಅವಶ್ಯಕತೆ ಇಲ್ಲ. ಇವತ್ತು ಬೇಕಾಗಿರತಕ್ಕಂಥದ್ದು ಅಧಿಕಾರ ಹಿಡಲಿಕ್ಕೆ ಭಾವನಾತ್ಮಕವಾದಂಥ ರೀತಿಯಲ್ಲಿ ಅಮಾಯಕ ಮಕ್ಕಳನ್ನ ಒಂದು ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು, ಇವತ್ತು ಅಮಾಯಕ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ದೊಡ್ಡ ಮಟ್ಟದ ಪ್ರಚಾರ ನಡೀತಾ ಇದೆ. ಇದಕ್ಕೂ ಒಂದು ಅಂತಿಮ ಇರ್ತದೆ. ಇಲ್ಲೇನು ಯಾರಿಗೂ ಏನು ಶಾಶ್ವತ ಇಲ್ಲ. ನಾನು ಭಗವದ್ಗೀತೆನ ಪಠ್ಯ ಪುಸ್ತಕಕ್ಕೆ ಮಕ್ಕಳ ಒಂದು ಬದುಕೇನಿದೆ, ಇವತ್ತಿನ ಸಮಾಜ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ, ಸಮಾಜದಲ್ಲಿ ದ್ವೇಷ, ಅಸೂಯೆ, ಜನ್ಮ ಕೊಟ್ಟಂತ ತಂದೆ ತಾಯಂದಿರನ್ನೇ ಕೊಲೆ ಮಾಡೋದು, ಜೊತೆಲಿ ಹುಟ್ಟಿದಂಥ ಅಣ್ಣ ತಮ್ಮದರನ್ನೇ ಕೊಲೆ ಮಾಡೋದು, ಮಾನಭಂಗಗಳು, ಈ ರೀತಿಯ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ. ಇದೆಲ್ಲವನ್ನ ಸರಿಪಡಿಸಬೇಕಾದರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನು ಕಲಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ. ನಾನು ಯಾವ ದೃಷ್ಟಿಯಿಂದ ಹೇಳಿದ್ದೇನೆ, ಎಲ್ಲರನ್ನು ಕನ್ವರ್ಟ್ ಮಾಡಕ್ಕೆ ಹೇಳಿದ್ದೀನ. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಕೆಟ್ಟ ವಾತಾವರಣ ಇದೆಯಲ್ಲ, ರಕ್ಷಣೆ ಇಲ್ಲ. ನಮ್ಮ ಕುಮಾರಸ್ವಾಮಿ ಅವರು ಹೇಳಿರುವಂತಹ ಒಂದು ವಿಡಿಯೋ, ಭಗವದ್ಗೀತೆ ವಿಚಾರದಲ್ಲಿ ಬಿಜೆಪಿಯನ್ನ ಹಿಗ್ಗಾಮಗ್ಗ ಜಾಡಿಸಿದ್ರು ಮೀಡಿಯಾಗಳ ಮುಂದೆ. ಇವತ್ತು ಅದೇ ಕುಮಾರಸ್ವಾಮಿ ಎಲ್ಲ ಶಾಲೆಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ಭಗವದ್ಗೀತೆಯನ್ನ ಅಳವಡಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಲೆಟರ್ ಬರೀತಾರೆ. ಹಾಗಾದರೆ ಕುಮಾರಸ್ವಾಮಿ ಅವರು ಮಾತು ಅವಾಗೊಂದು ಇವಾಗೊಂದ, ಯಾತಕ್ಕೆ ಡಬಲ್ ಮಾತಾಡ್ತಾರೆ? ಸಮಯಕ್ಕೆ ತಕ್ಕ ಹಾಗೆ ಮಾತನಾಡ್ತಾರಲ್ಲ, ಯಾತಕ್ಕೋಸ್ಕರವಾಗಿ ಒಬ್ಬ ರಾಜಕಾರಣಿಯಾಗಿ ನಾನು ಏನು ಮಾತನಾಡ್ತಾ ಇದ್ದೀನಿ ಆ ಮಾತಿಗೆ ನಾನು ಸ್ಟಿಕ್ಕನ್ ಆಗಿರ್ಬೇಕಲ್ವಾ, ಆ ಮಾತಿಗೆ ನಾವು ಬದ್ಧರಾಗಿರ್ಬೇಕಲ್ವಾ? ಕುಮಾರಸ್ವಾಮಿಯವರು ಅಧಿಕಾರಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಒಂದು ಝಲಕ್ಕಿದೆ, ನೋಡ್ಕೊಂಬಂದ್ಬಿಡಿ. ಒಂದು ಝಲಕ್ ಹೇಳ್ತೀನಿ ಕೇಳಿ. ಅವರು MP ಆಗಿದ್ದಂಥವರು, ಅದಾದ ನಂತರ ಸಡನ್ನಾಗಿ MLA ಆಗ್ತಾರೆ. 20 ತಿಂಗಳ MLA ಆಗ್ತಾರೆ. 20 ತಿಂಗಳ MLA ಆಗಿದ ತಕ್ಷಣವೇ ಕಾಂಗ್ರೆಸ್ JDS ಸರ್ಕಾರವನ್ನು ಬೀಳಿಸ್ತಾರೆ, ಧರ್ಮ್ ಸಿಂಗ್ ಸರ್ಕಾರವನ್ನು ಬೀಳಿಸ್ತಾರೆ, BJP ಜೊತೆ ಸೇರಿಕೊಂಡು ಮುಖ್ಯಮಂತ್ರಿ ಆಗ್ತಾರೆ. 20 ತಿಂಗಳ ಶಾಸಕರು 20 ತಿಂಗಳ ಅವಧಿಗೆ ಮುಖ್ಯಮಂತ್ರಿ ಆಗ್ತಾರೆ. ಅಧಿಕಾರದ ಆಸೆ, 20 ತಿಂಗಳ ಮುಖ್ಯಮಂತ್ರಿ ಆಗ್ತಾರೆ. 20 ತಿಂಗಳು ಬಿಟ್ಕೊಡೋಕ್ಕೆ ಆಗದೆ ವಚನ ಭ್ರಷ್ಟ ಆಗ್ತಾರೆ.
ಎಷ್ಟು ಫಾಸ್ಟಾಗಿ ಇನ್ನೊಬ್ಬರ ಬಗ್ಗೆ ಹೇಳ್ತಾರಲ್ಲ, ವಾಚ್ ಬಗ್ಗೆ ಹೇಳ್ತಾರೆ. ಎಲ್ಲ ರಾಜಕಾರಣಿಗಳು ಸಹ, ಎಲ್ಲ ರಾಜಕಾರಣಿ ಕಾಂಗ್ರೆಸ್ಸಲ್ಲಿರುವಂಥ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಯಡಿಯೂರಪ್ಪ, ಇನ್ನು ಯಾರ್ಯಾರು ಅಶೋಕ್, ಸಿ ಟಿ ರವಿ, ಯಾರ್ಯಾರಿದಾರಲ್ಲ ಇವರು ಎಲ್ಲರನ್ನ ಫಸ್ಟು ಇವರು ಯಾವ ರೀತಿ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಎಷ್ಟು ಆಸ್ತಿ ಇತ್ತು, ಈಗ ಎಷ್ಟು ಆಸ್ತಿ ಇದೆ, ಇದೇ ಕುಮಾರಸ್ವಾಮಿ ಅವರು ಹೇಳ್ತಾರಲ್ಲ, ಇದೇ ಬಚ್ಚೇಗೌಡರು ಹೇಳಿರುವಂತಹ ವಿಡಿಯೋವನ್ನು ಹಾಕಿದ್ವಲ್ಲ, ಕಾಚಾ ತಗೊಳ್ಳೋಕ್ಕೆ ದುಡ್ಡಿರಲಿಲ್ಲ. ಬಚ್ಚೇಗೌಡರು ಹೇಳಿರುವಂಥದ್ದು ಕುಮಾರಸ್ವಾಮಿಯವರೇ ತಿಳ್ಕೊಳ್ಬೇಕಾಗತ್ತೆ. ಬಚ್ಚೇಗೌಡರು ಹೇಳಿರುವಂಥದ್ದು ಅವರಿಗೆ ಕಾಚಾ ತಗೊಳ್ಳೋಕೆ ದುಡ್ಡಿರಲಿಲ್ಲ, ನಾನು ಕೊಡಿಸ್ದೆ ಅಂತ ಹೇಳಿರುವಂತಹ ವಿಡಿಯೋವನ್ನು ನಾವು ಹಾಕಿದ್ದೇವೆ. ಅಂತಹ ಸ್ಥಿತಿಯಲ್ಲಿದ್ದಂತಹ ನಿಮ್ಮ ಕುಟುಂಬ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಯಾವ ರೀತಿ ಮಾಡ್ತು, ಇದಕ್ಕೆ ಉತ್ತರ ಕೊಡಬೇಕಲ್ಲ. ಡಿ ಕೆ ಶಿವಕುಮಾರ್ ವಾಚ್ ಬಗ್ಗೆ ಮಾತನಾಡ್ತಾರೆ. ಡಿ ಕೆ ಶಿವಕುಮಾರ್ ವಾಚ್ ಬಗ್ಗೆ ಮಾತನಾಡುವಂತಹ ಕುಮಾರಸ್ವಾಮಿಯವರು ಅಂದರೆ ಎಲ್ಲರೂ ಒಂದೇ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಆರಂಭದಲ್ಲಿ ಏನಾಗಿದ್ರು, ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅವ್ರು ಯಾವ ಥರ ಮಾಡಿದ್ರು, ಅವ್ರು ಹೇಳ್ತಾರೆ ನನ್ನ ಹಣ ನಾನು ಖರ್ಚು ಮಾಡ್ಕೊಳ್ತೀನಿ, ನೀನು ಯಾರು ಕೇಳೋಕ್ಕೆ ಅಂತ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ಇರುವವರು ಯಾವ ರೀತಿ ಹಣ ಮಾಡ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಲ್ಲ, ಇನ್ನೂ ಈ ಜನರಿಗೆ ಅರ್ಥನೇ ಆಗ್ತಾ ಇಲ್ಲ. ಜೈಕಾರ ಹಾಕ್ತಾ ಇದ್ದಾರೆ. ಕಾಚಾ ತಗೊಳ್ಳೋದಕ್ಕೆ ದುಡ್ಡಿಲ್ದಿರುವಂತಹ ಸಮಯದಲ್ಲಿ ಇವರು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡಿರುವಂತಹ ವಿಚಾರ ಎಚ್ ಡಿ ಕುಮಾರಸ್ವಾಮಿ ಅವರು ಜನರ ಮುಂದೆ ಹೇಳಬೇಕಲ್ಲ. ಇದೇ ಚಂದ್ರಚಕೋರಿ ಸಿನಿಮಾ ಬಿಡುಗಡೆಯ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ, ಚಂದ್ರಚಕೋರಿ ಸಿನಿಮಾ ಏನಾದರೂ ಪಾಸ್ ಆಗಲಿಲ್ಲ ಅಂತಂದರೆ, ಸಕ್ಸಸ್ ಆಗಲಿಲ್ಲ ಅಂದರೆ ನಾನು ಬೀದಿಗೆ ಬರ್ತೇನೆ ಅಂತೇಳಿ. ಚಂದ್ರಚಕೋರಿಯ ಸಿನಿಮಾದ ನಿರ್ಮಾಪಕರಾಗಿದ್ದಂಥವ್ರು ಅಂತಹ ಕುಮಾರಸ್ವಾಮಿಯವರು ಇವತ್ತು ಇಷ್ಟು ಸಾವಿರ ಕೋಟಿ ರೂಪಾಯಿ ಆಸ್ತಿ ಒಡೆಯ ಹೇಗಾದರು? ನಿಖಿಲ್ ಕುಮಾರಸ್ವಾಮಿಯವರು ಅಫಿಡೇವಿಟಲ್ಲಿ 150 ಕೋಟಿ ರೂಪಾಯಿಗೆ ಹೆಚ್ಚು ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾರಲ್ಲ, ಹೇಗೆ ಬಂತು ಹಣ? ಏನು ವ್ಯಾಪಾರ ಮಾಡಿದರು? ಜನರ ಮುಂದೆ ಪಾರದರ್ಶಕವಾಗಿ ಇಡಬೇಕಲ್ಲ, ಮಾದರಿ ಆಗಬೇಕಲ್ಲ. ಆಗಲ್ಲ. ಯಾಕೆ ಅಂದರೆ ಸಮಯಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ತಾರೆ. ಅವತ್ತು ಬಿ ಜೆ ಪಿ ಜೊತೆ ಸೇರ್ಕೊಂಡ್ರು, ಬಿ ಜೆ ಪಿಯಿಂದ ಬಂದ ಮೇಲೆ 2018ರಲ್ಲಿ ಮತ್ತೆ ಕಾಂಗ್ರೆಸ್ ಜೊತೆ ಸೇರ್ಕೊಂಡ್ರು, ಕಾಂಗ್ರೆಸ್ ಪಕ್ಷವನ್ನು ಹೊಗಳಿದ್ರು, ಮತ್ತೆ JDS ಅನ್ನು 123 ಸ್ಥಾನ ತಗೊಂಬರ್ತೀವಿ ಅಂತೇಳಿ ಈ ಯಾತ್ರೆ ಮಾಡಿದ್ರು. ಅದಾದಮೇಲೆ ಆಗಲಿಲ್ಲ, CM ಇಬ್ರಾಹಿಂನ ಕೈ ಬಿಟ್ಟರು, ಹೋಗಿ ಮತ್ತೆ BJP ಜೊತೆ ಸೇರಿಕೊಂಡ್ರು. 3 ಸ್ಥಾನಗಳ ತೆಗೆದುಕೊಂಡು 2 ಸ್ಥಾನಗಳನ್ನು ಗಳಿಸಿ ಕೇಂದ್ರ ಮಂತ್ರಿ ಆದರು. ಇವತ್ತು ಭಗವದ್ಗೀತೆ ಬಗ್ಗೆ ಮಾತನಾಡ್ತಾರೆ, ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ, ಏನು ಮುಸಲ್ಮಾನರ ವಿರುದ್ಧ ಮಾತನಾಡ್ತಾರೆ. ಯಾವ ರೀತಿ ಇವರನ್ನು ನಂಬುವಂಥದ್ದು? ರಾಜಕಾರಣದಲ್ಲಿ ಜನ ಮಾತು ತಪ್ಪುತ್ತಾರೆ ನಿಜ, ಆದರೆ ಇಷ್ಟೊಂದು ತಪ್ಪುವಂಥದ್ದು ನಿಜಕ್ಕೂ ನಾವೆಲ್ಲೂ ನೋಡಿಲ್ಲ, ಎಲ್ಲೂ ಕೇಳಿಲ್ಲ. ಇವತ್ತು ಭಗವದ್ಗೀತೆಯನ್ನು ಅವತ್ತು ಟೀಕೆ ಮಾಡಿದಂಥವ್ರು ಇವತ್ತು ಭಗವದ್ಗೀತೆಯನ್ನು ಅಳವಡಿಸಿ ಅಂತ ಲೆಟರ್ ಬರೀತಾರೆ. ಮನಸ್ಥಿತಿ ಒಂದೇ ಇರಬೇಕಲ್ಲ. ಒಬ್ಬ ರಾಜಕಾರಣಿಯ ಮಾತು ಅಂತಂದರೆ ಮಾತಿನಾಗಿರ್ಬೇಕಲ್ಲ. ಇದು ನಮ್ಮ ದೇಶದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ. ನಾವು ನೋಡ್ತಾನೇ ಇದ್ದೀವಿ, ನಾವು ನೋಡ್ತಾನೇ ಬರ್ತಾ ಇದ್ದೀವಿ. ಏನಾಗ್ತಾ ಇದೆ, ಏನು ಕತೆ ಅಂತೇಳಿ ನೋಡ್ತಾನೆ ಬರ್ತಾ ಇದ್ದೀವಿ. ಆದರೂ ಸಹ ಜೈಕಾರ ಹಾಕೋದನ್ನು ನಾವು ಬಿಡೋದೇ ಇಲ್ಲ. ಈ ಜೈಕಾರಗಳೇ ಅವರಿಗೆ ಟಾನಿಕ್ಕು. ಕುಮಾರಸ್ವಾಮಿಯವರು ಒಂದು ಸಾರಿ ಅವರು ರಿವೈಂಡ್ ಮಾಡ್ಕೊಂಡು ಬಿಡಲಿ. ಅವರು ಶಾಸಕರಾಗಿದ್ದು, ಮುಖ್ಯಮಂತ್ರಿ ಆಗಿದ್ದು, ವಚನಭ್ರಷ್ಟರಾಗಿದ್ದು, ಅದಾದ ನಂತರ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಆಗಿದ್ದು, ಅದಾದ ನಂತರ BJP ಜೊತೆ ಹೋಗಿದ್ದು, ಅದಾದ ನಂತರ ಕೇಂದ್ರ ಸಚಿವರಾಗಿರುವಂಥದ್ದು, ಅವರ ಆಸ್ತಿ ವಿಚಾರ ಎಲ್ಲಿಂದ ಬಂತು ಎಲ್ಲವನ್ನೂ ರಿವೈಂಡ್ ಮಾಡ್ಕೊಂಡ್ಬಿಟ್ರೆ, ಅವರೇ ರಿವೈಂಡ್ ಮಾಡ್ಕೊಂಡ್ಬಿಟ್ರೆ ಅವರಿಗೆ ಗೊತ್ತಾಗುತ್ತೆ ನಾನು ರಾಜಕೀಯ ನಿವೃತ್ತಿ ಹೊಂದಬೇಕು, ಜನರ ಮುಂದೆ ಸತ್ಯ ಹೇಳಬೇಕು, ನಮ್ಮ ಆಸ್ತಿ ಯಾವ ರೀತಿ ಬಂತು ಅಂತೇಳಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.